அவனுக்கு சாவலடா. யார் பிடிச்சது? ನಮಸ್ತೆ, ಫಿಲ್ಮೇರ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ವಿಡುತ್ತಲೈ ಪಾರ್ಟ್ 2 ಅನ್ನೋ ಒಂದು ಅಫಿಷಿಯಲ್ ಟ್ರೈಲರ್ ಫೈನಲ್ ಆಗಿ ಎಂದು ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾರು ಈ ಟ್ರೈಲರ್ ನೋಡಿಲ್ಲ ಖಂಡಿತವಾಗಿ ಅನ್ಸಲ್ಲ, ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ವಿಜಯ್ ಸೇತುಪತಿರವರು ಈ ಮೂವಿನಲ್ಲಿ ಸ್ಪೆಷಲ್ ಆಗಿ ಒಂದು ಇದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ವಿಜಯ್ ಸೇತುಪತಿ ಇದ್ದರೆ ಈ ಮೂವಿ ಒಂದು ಪಕ್ಕಾ ಒಂದು ಕ್ಲಾಸಿಕ್, ಒಂದು ಪಕ್ಕ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಗೆ ರೇಂಜ್ಗೆ ಒಂದು ವಿಜಯ್ ಸೇತುಪತಿಯರವರು ಮೂವಿಯನ್ನು ಕೊಂಡೋಗುವಂಥ ಒಂದು ರೀತಿಯಲ್ಲಿ ಒಂದು ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ಅದೇ ರೀತಿಯಾಗಿ ವೆಟ್ರಿ ಮಾರನ್ರು ಇರ್ಬೋದು, ಅದೇ ರೀತಿಯಾಗಿ ಇಳಯರಾಜರು ಕೂಡ ಇರ್ಬೋದು, ಅದೇ ರೀತಿಯಾಗಿ ವಿಜಯ್ ಸೇತುಪತಿರವರಿಗೆ ಜೊತೆಯಾಗಿ ಒಂದು ನಟಿಸ್ತಿರುವಂಥ ಒಂದು ಸ್ಪೆಷಲ್ ಆಗಿ ಒಂದು ನಟಿ ಅಂತ ಹೇಳಿದ್ರೆ ಮಂಜು ವಾರಿಯರ್ ಅಂತಲೇ ಹೇಳಕ್ಕೆ. ಯಾಕೆಂದರೆ ಇತ್ತೀಚೆಗೆ ವೆಟ್ಟಿಯಾನ್ ಮೂವಿಯ ಒಂದು ರಜನಿಕಾಂತ್ ರವರ ಜೊತೆಯಾಗಿ ನಟಿಸಿರುವಂಥ ಒಂದು ನಟಿ ಮಂಜು ವಾರಿಯರ್ ಅವರು 43 ವರ್ಷ ಆಗಿದ್ರು ಕೂಡ ಈಗಲೂ ಕೂಡ ಒಂದು ಯಂಗ್ ಆಗಿ ಒಂದು ನಟನೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ನಟಿಯರಲ್ಲಿ ಮಂಜು ವಾರಿಯರ್ ಕೂಡ ಒಬ್ಬರು ಅಂತಾನೆ ಲಕ್ಷಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮೊದಲಿದ್ದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಲಕ್ಷಣ. ಅದೇ ರೀತಿಗೆ ವಿಶೇಷವಾಗಿ ವಿಡುತ್ತಲೈ ಪಾರ್ಟ್ ಫಸ್ಟ್ ಭಾಗ ನೀವು ಈಗಾಗಲೇ ನೀವು ನೋಡಿರ್ಬೋದು ಅಂತ ಹೇಳಕ್ಕೆ. ಯಾಕೆಂತಂದರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಕ್ಸಲೈಟ್ ಅಂತ ಒಂದು ಪದ ಇದೆ. ಯಾಕೆಂತಂದರೆ ಒಂದು ಕಾಡಿನ ಮಧ್ಯದಲ್ಲಿ ಯಾವ ಥರ ಅವರು ತಮ್ಮ ಹಕ್ಕಿಗೋಸ್ಕರ ಯಾವ ಥರ ಹೋರಾಡ್ತಾರೆ. ಯಾಕೆಂತಂದರೆ ಸರ್ಕಾರದ ವಿರುದ್ಧ ಯಾವ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಆಗುತ್ತೆ. ಯಾಕೆಂತಂದರೆ ಅವರ ಮೂಲಭೂತ ಹಕ್ಕುಗಳ ವಿರುದ್ಧವಾಗಿ ಒಂದು ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳುವಂಥ ಒಂದು ರೀತಿಯಲ್ಲಿ ಅದರ ವಿರುದ್ಧ ಯಾವ ರೀತಿಯಲ್ಲಿ ಹೋರಾಡ್ತಾರೆ ಅನ್ನೋ ಒಂದು ವಿಚಾರವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಈ ಮೂವಿಯ ಮೂಲಕ ಒಂದು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಕ್ಕೆ. ಯಾಕೆಂತಂದರೆ ಆ ರೀತಿಯನ್ನು ಯಾವ ರೀತಿಯಲ್ಲಿ ಒಂದು ತೋರಿಸಲಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡುತ್ತಲೈ ಪಾರ್ಟ್ ಫಸ್ಟ್ ಮೂವಿಯಲ್ಲಿ ನೋಡಿದಾಗಲೇ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕೆಂತಂದರೆ ಅದ್ಭುತವಾಗಿ ಈ ನಟನೊಂದಿಗೆ ಈ ಮೂವಿ ಒಂದು ಪಕ್ಕಾ ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿಯಲ್ಲಿ ಕೂಡ ಒಂದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂತಂದರೆ ಆ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಅಂಥ ಮೂವಿ ಒಂದು ಫಸ್ಟ್ ಪಾರ್ಟ್ನಲ್ಲಿ ಒಂದು ಅಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ವಿಡುತ್ತಲೈ ಪಾರ್ಟ್ 2 ಎಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಸಿಗ್ಬೋದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಆ ಲೆವೆಲ್ಗೆ ರೇಂಜ್ ಈ ಮೂವಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ 100% ಈ ಮೂವಿಗೆ ಅದೇ ರೀತಿಯ ಎಫರ್ಟ್ ಕೂಡ 100% ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ದೊಡ್ಡ ಮಟ್ಟಿನಲ್ಲಿ ಈ ಮೂವಿ ಕೂಡ ಒಂದು ಪ್ರಮೋಷನ್ಗೆ ಕೂಡ ಅಗತ್ಯ ಇರುವುದಿಲ್ಲ ಅಂತ ಹೇಳಕ್ಕೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಪ್ರಮೋಷನ್ ಮಾಡಿದ್ರೆ ಈ ಮೂವಿ ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಈ ಮೂವಿ ಕೂಡ 100% ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತ ಹೇಳೋದು. ಯಾಕೆಂತಂದರೆ 100% ಈ ಮೂವಿ ಬ್ಲಾಕ್ ಮಾಸ್ಟರ್ ಹಿಟ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಸ್ಪೆಷಲ್ ಆಗಿ ಹೇಳೋದಾದ್ರೆ ಯಾಕಂತಂದರೆ ಹೆಚ್ಚಾಗಿ ಇಡೀ ಫ್ಯಾನ್ಸ್ ಬೇಸ್ನವರು ಯಾಕಂತಂದರೆ ವಿಡುತ್ತಲೈ ಪಾರ್ಟ್ 2 ಯಾವಾಗ ಬರುತ್ತೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಫ್ಯಾನ್ಸ್ನವರು ಕೊಂದು ಕಾಯ್ತಾ ಇದ್ರು. ಕೊನೆಗೂ ಫೈನಲ್ ಆಗಿ ವಿಜಯ್ ಸೇತುಪತಿರವರು ಕೂಡ ಈ ಮೂವಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಕ್ಯೂರಿಯಾಸಿಟಿ ಹುಟ್ಟು ಹಾಕಿದ ಹಾಗೆ ಆಗಿದೆ. ಯಾಕಂತಂದರೆ ವಿಜಯ್ ಸೇತುಪತಿರವರು ಯಾವುದೇ ಒಂದು ಮೂವಿ ಮಾಡಲಿ, ಯಾಕಂತಂದರೆ ಆ ಮೂವಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಒಂದು ಎಫರ್ಟ್ ಹಾಕಿ ಒಂದು ನಟನೆಯನ್ನು ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ರೋಲ್ ಕೊಟ್ಟರು ಅವರು ಕೂಡ 100% ಆ ಮೂವಿಗೆ ಒಂದು ಕಂಪ್ಲೀಟ್ ಆಗಿ ಎಡಿಕ್ಟ್ ಆಗಿ ಆ ಮೂವಿಗೆ ಆ ಒಂದು ರೋಲ್ಗೆ ಅಟೆಂಪ್ಟ್ ಆಗಿ ಬಿಡ್ತಾರೆ. ಯಾಕಂತಂದರೆ ಆ ಒಂದು ಮೂವಿ ನೈಜ ಘಟನೆಯ ಮೂಲಕ ಒಂದು ದೃಶ್ಯಗಳ ಮೂಲಕ ಪ್ರೇಕ್ಷಕರಿಗೆ ತೋರಿಸುವಂಥ ಒಂದು ಸೀನನ್ನು ಒಂದು ತೋರ್ಪಡಿಸುವಂಥ ರೀತಿಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ. ಯಾಕಂತಂದರೆ ಯಾವುದೇ ಒಂದು ಮೂವಿಯಲ್ಲಿ ನೋಡ್ಬೋದು. ಯಾಕಂತಂದರೆ ಆ ಲೆವೆಲ್ಗೆ ನನಗೆ ಸ್ಪೆಷಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಜಯ್ ಸೇತುಪತಿಯವರ ಮೂವಿ ಅಂತ ಹೇಳಿದ್ರೆ ವಿಕ್ರಮ್ ವೇದ ಮೂವಿ. ಅದರ ಮೇಲೆ ಆ ಮೂವಿ ನೋಡಿದಾದ್ಮೇಲೆ ನಾನು ಅವರ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಬಿಗ್ ಫ್ಯಾನ್ ಅಂತಾರೆ ಹೇಳಕ್ಕೆ. ಯಾಕಂತಂದರೆ ಸ್ಪೆಷಲ್ ಆಗಿ ವಿಕ್ರಮ್ ವೇದ ಯಾರು ಈ ಮೂವಿ ನೋಡಿಲ್ವ ಖಂಡಿತವಾಗಿಯೂ ವಿಕ್ರಮ್ ವೇದ ಮೂವಿ ನೋಡ್ಕೊಂಡು ಬನ್ನಿ. ವಿಜಯ್ ಸೇತುಪತಿರವರ ಫ್ಯಾನ್ ಆಗಬೇಕಾಗಿದ್ದರೆ ಮೊದಲು ನೀವು ವಿಕ್ರಮ್ ವೇದ ಮೂವಿ ನೋಡ್ಕೊಂಡು ಬಂದರೆ ಖಂಡಿತವಾಗಿಯೂ ನೀವು ಅವರ 100% ಫ್ಯಾನ್ ಆಗೇ ಆಗ್ತೀರ ಅಂತ ಹೇಳಕ್ಕೆ. ಯಾಕೆಂದರೆ ಅಂಥ ಒಂದು ಮಾಸ್ ಮೂವಿಯಲ್ಲಿ ಒಂದು ಎಷ್ಟರ ಮಟ್ಟಿಗೆ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಎನಿ ಒನ್. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಯಾರೂ ಆ ಒಂದು ಆ್ಯಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಅಷ್ಟೇ ಮಾಸ್ಟರ್ ಪೀಸ್ ಆಗಿ ಒಂದು ಪಕ್ಕ ಒಂದು ಮಾಸ್ ಆಗಿ ಈ ಮೂವಿಯಲ್ಲಿ ಕೂಡ ಒಂದು ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು
ಒಂದು ಕಲೆಕ್ಷನ್ ಮಾಡ್ಬೋದು. ಅದೇ ರೀತಿಗೆ ಪ್ರೇಕ್ಷಕರ ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಈ ವಿಡಿಯೋದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಲವ್ ಯು ಆಲ್.